ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕ ಸರ್ಕಾರ ಇಲ್ಲಿ ಒಂದು ಅಪ್ಡೇಟ್ ನೀಡಿರುತ್ತದೆ. ಅದೇನು ಅಂತ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಟ್ಟು 74 ಹಿಂದುಳಿದ ಬ್ಲಾಕ್ಗಳಿರುವಂತಹ 74 ಆದರ್ಶ ವಿದ್ಯಾಲಯಗಳ ಇಲ್ಲಿ ಪರಿಷ್ಕೃತ ರಿಸಲ್ಟ್ಸನ್ನು ಇಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಅನೌನ್ಸ್ ಮಾಡಿರುತ್ತದೆ. ಅದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಕರ್ನಾಟಕ ಸರ್ಕಾರದ ತಾವು ಕೂಡ ನೋಡಿರ್ತೀರಿ. ಏನಂದರೆ ಇಲ್ಲಿ ಮೊದಲನೇದಾಗಿ 2026-27ನೇ ಶೈಕ್ಷಣಿಕ ವರ್ಷದ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಪರಿಷ್ಕೃತ ಅಂಕಗಳನ್ನು ಪ್ರಕಟಿಸಲಾಗಿದೆ ಅಂತ ತಿಳಿಸಿರುತ್ತಾರೆ. ಇಲ್ಲಿ ನೋಡ್ಬೋದು, ದ ರಿವೈಸ್ಡ್ ಮಾರ್ಕ್ಸ್ obtained in the entrance examination for admission to 6th standard in Adarsh Vidyalayas for the academic year 2026 and 27 have been announced ಅಂತ ಕೊಟ್ಟಿರ್ತಾರೆ. ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಪರಿಷ್ಕೃತ ಅಂಕಗಳನ್ನು ಪ್ರಕಟಿಸಿದ ನಂತರ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಬಿಡುಗಡೆ ಆಗುತ್ತದೆ ಅಂತ ತಿಳಿಸಿದ್ದೆ. ಹಾಗಾದರೆ ನಾನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗಿ ಪರಿಷ್ಕೃತ ಅಂಕಗಳನ್ನು ಯಾವ ರೀತಿ ಚೆಕ್ ಮಾಡೋದು ಅಂದರೆ, ಮೊದಲನೇದಾಗಿ ತಾವೇನು ಮಾಡಬೇಕು, ಇಲ್ಲಿ ಸಿಂಪಲ್ ಆದಂತಹ ಒಂದು ಸ್ಟೆಪ್ಗಳನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ತಾವು ಇಲ್ಲಿ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಇದೆಯಲ್ಲ, ತಾವುಗಳು ಫಸ್ಟ್ಗೆ ಇಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಕ್ಲಿಕ್ ಮಾಡಬೇಕು. ಮೊದಲಿಗೆ ಬರುತ್ತೆ ನೋಡಿರಿ, ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆಯಲ್ಲಿ ಏನುವುದು ನೀವು ಸರ್ಚ್ತಾ ಬರಬೇಕು. ಅಲ್ಲಿ ಆದರ್ಶ ವಿದ್ಯಾಲಯ ಅಂತ ಇರುತ್ತೆ, ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಲಿಂಕ್ಸ್ ಅಂತ ಇರುತ್ತೆ, ಅಲ್ಲಿ ಆದರ್ಶ ವಿದ್ಯಾಲಯ ಅಂತ ಇರುತ್ತೆ. ತಾವು ಆದರ್ಶ ವಿದ್ಯಾಲಯ ಅಂತ ಕ್ಲಿಕ್ ಮಾಡಿದ ಕೂಡಲೇ ಪರಿಷ್ಕೃತ ಅಂಕಗಳನ್ನು ಪ್ರಕಟಿಸಲಾಗಿದೆ ಅಂತ ಇರುತ್ತೆ. ಅಲ್ಲಿ ಹೋಮ್ ಪೇಜ್ ಅಂತಿದೆ ನೋಡಿ, ಮುಖಪುಟ, ಅದನ್ನು ಕ್ಲಿಕ್ ಮಾಡಬೇಕು. ಅದಾದಮೇಲೆ ಅಲ್ಲಿ ಅಧಿಸೂಚನೆ ಅಂತಿದೆ, ಅದರ ಪಕ್ಕದಲ್ಲಿ 2026-27ನೇ ಸಾಲಿನ 6ನೇ ತರಗತಿಗೆ ಪ್ರವೇಶ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಪಡೆದ ಅಂಕಗಳನ್ನು ಪರಿಶೀಲಿಸಿ ಅಂತ ಇರುತ್ತೆ ನೋಡ್ರಿ. ಅಲ್ಲಿ ಸೂಚನೆಗಳು, ಪರೀಕ್ಷೆಗೆ ಅರ್ಜಿ ಸಲ್ಲಿಸಿ, ಅರ್ಜಿ ಸ್ವೀಕೃತಿ ಮುದ್ರಿಸಿ, ಈ ರೀತಿ ಅದಾವು. ಕೆಳಗಡೆ ಪಡೆದ ಅಂಕಗಳನ್ನು ಇಲ್ಲಿ ಪರಿಶೀಲಿಸಿ ಅಂತ ಇರುತ್ತೆ. ಅಲ್ಲಿ ತಾವೇನು ಮಾಡ್ಬೇಕು, ಇಲ್ಲಿ ನೋಂದಣಿ ಸಂಖ್ಯೆ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಅಥವಾ SATS ನಂಬರ್ ಹಾಕಬೇಕು. ಅಲ್ಲಿ ಸೆಕ್ಯೂರಿಟಿ ಕೋಡ್ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಅದನ್ನು ಸಬ್ಮಿಟ್ ಮಾಡಿದ ನಂತರ ತಾವು ಪಡೆದುಕೊಂಡ ಅಂಕಗಳು ಎಷ್ಟು ಎಂಬುದು ತಮಗೆ ಕನ್ಫರ್ಮೇಷನ್ ಆಗಿ ಗೊತ್ತಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಹಾಗಾಗಿ ತಾವು ತಮ್ಮ ಮಗ ಅಥವಾ ಮಗಳು ಇಲ್ಲಿ ಆದರ್ಶ ವಿದ್ಯಾಲಯದ ಎಕ್ಸಾಮನ್ನು ಬರೆದಿದ್ದರೆ ಇದೇ ರೀತಿಯಾಗಿ ಚೆಕ್ ಮಾಡಿಕೊಡಿ ಅಂತ ತಿಳಿಸ್ತೀನಿ.